ಏನ್ ಮಚ್ಚ ಫೋನೇ ಇಲ್ಲ. ನಿನ್ ಫೋನ್ ತೆಗ ನೈ ಮರಿಕೆ ನಂಗೆ ಫ್ರಸ್ಟ್ರೇಷನ್ ಆಯ್ತೈತ್ ನಂಗೆ. ಯಾಕೆ ಮಚ್ಚ ಏನಾಯ್ತು? ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಮಚ್ಚ ಬೇಗ ಬಾ ಬಾಡಿಲಿ ಒಂಥರ ಆಗ್ತಿದೆ ಹಾಸ್ಪಿಟ್ಲ್ ಹೋಗ್ಬೇಕು ಅಂದ. ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. ಅಲ್ಲಿ ನೋಡ್ರೆ ಆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸರ್ ನಂಗೆ ದಿನಕ್ಕೆ 3 ಸತಿ ಮಾತ್ರ ಹೊಟ್ಟೆ ಇಸ್ತದೆ ಅಂತವ್ನೆ. ಯಾವ ಎಲ್ಲ ಆಮೇಲೆ ಅದೀಗ ಡಾಕ್ಟ್ರು ಅದೆಲ್ಲರಿಗೂ ಆಗುತ್ತಪ್ಪ ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಅಂದ. ಅದಕ್ಕೆ ಈ ಗೋಳಿ ಮಗ ಸರ್ ನಂಗೆ ಬರೀ ನೈಟ್ ಮಾತ್ರ ನಿದ್ದೆ ಬರುತ್ತೆ ಅಂತವ್ನೆ. ಆ ಡಾಕ್ಟ್ರು ನನ್ ಮಗ ನೋಡ್ತಾವನೆ ಎಂತ ಗೋಳಿ ಮಂಗ್ ಕರ್ಕೊಂಡ್ ಬಂದಿದ್ಯಾ ಅಂತ. ಅಯ್ಯೋ ಮತ್ತೆ ಕರ್ಕೊಂಬಂದ್ಬಿಟ್ಟೆ ಶಿಷ್ಯನ್ ಹೆಂಗ ಆಚೆಗೆ. ಆಚೆ ಬಂದ್ಬಿಟ್ಟು ಶಿಷ್ಯ ಹಾಸ್ಪಿಟ್ಲ್ ಎಲ್ಲ ಫುಲ್ ನೋಡ್ಬಿಟ್ಟು ಮಚ್ಚ ಈ ಹಾಸ್ಪಿಟ್ಲ್ ನಂಗೆ ತುಂಬಾ ಸ್ಪೆಷಲ್ ಅಂದ. ಏನ್ ಸ್ಪೆಷಲ್ ಅಂದ್ರೆ ಮಜ ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ. ಅದ್ರಲ್ಲಿ ಏನ್ ಸ್ಪೆಷಲ್ ಐತಂತೆ? ನಾನು ಸೇಮ್ ಕ್ವಶನ್ ಕೇಳ್ದಪ್ಪ. ಮಚ್ಚ ನಾನ್ ಚಿಕ್ಕ ವಯಸ್ಸಲ್ಲೇ ಹುಟ್ಬಿಟ್ಟೆ ಅದೇ ಸ್ಪೆಷಲ್ ಅಂತ. ಒಂದೊಂದಲ್ಲ ಅದ್ ಬಿಡಪ್ಪ ಹೋಗ್ಲಿ. ಮಚ್ಚ ಹುಟ್ಟಿದ ತಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ. ಏನ್ ಸೀಕ್ರೆಟ್ ಅಂದ್ರೆ ಮಚ್ಚ ಹುಟ್ಟಿದ ತಕ್ಷಣ ನೋಡ್ತೀನಿ ನೋಡಿದ್ರೆ ನಮ್ಮ ಅಮ್ಮ ಲೇಡೀಸು ನಮ್ಮ ಅಪ್ಪ ಜೆಂಟ್ಸು ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಬಾಳದಂತೆ ಯಾರಿಗೂ ಕಾಣದಂತೆ. ಹಲೋ, ಗುರುಗು ಮಿಂಚಿನ ಅಪ್ಪಳ ಇಲ್ಲದೆ ಮಳೆ ಎಂದೂ ಬಾರದು. ನಿನ್ನ ಸ್ನೇಹವಿಲ್ಲದೆ ನನ್ನ ನೆರಳು ಕೂಡ ಮುಂದೆ ಹೋಗದು. ನೀನೆಷ್ಟೇ ಬೆಣ್ಣೆ ಹಚ್ಚಿದ್ರು ಅಕೌಂಟಲ್ಲಿ ₹5 ಅಷ್ಟೇ ಇರೋದು. ದುಡ್ಡು ಇವತ್ತು ಹೋಗುತ್ತೆ ನಾಳೆ ಬರುತ್ತೆ, ಅದು ಇಂಪಾರ್ಟೆಂಟ್ ಅಲ್ಲ. ಬೈಕ್ ಕೂಡ ಇಲ್ಲ, ಅಪ್ಪ ತಗೊಂಡೋಗಿದ್ದಾರೆ. ಇಷ್ಟೇ ನಮಗ ನನ್ನ ಅರ್ಥ ಮಾಡ್ಕೊಂಡಿರೋದು. ಇಷ್ಟೇ ಅರ್ಥ ಮಾಡ್ಕೊಂಡಿದ್ದಕ್ಕೆ ಹರಿದು ಊರ್ ಬಾಗಿಲಾಗಿದೆ. ಇನ್ನಷ್ಟು ಅರ್ಥ ಮಾಡ್ಕೊಂಡಿದ್ರೆ ಊರ್ ಬಾಗಿಲಾಗಿರೋದು ಈಗ ಹೆಬ್ಬಾಗಿಲಾಗ್ತಿತ್ತು. ಓ ಗೆಳೆಯ ಗೆಳೆಯ ಗೆಳೆಯ, ನಿಂಗೆ ಶಾನೆ ಕ್ವಾಪಕನೋ, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಓ ಗೆಳೆಯ ಕೇಳು ಗೆಳೆಯ, ನಿನ್ನಂತ ಫ್ರೆಂಡು ಯಾರಿಗೂ ಬೇಡ ಕಣೋ. ಇದ್ದರೂ ಅವರ ಆತ್ಮಕ್ಕೆ ಶಾಂತಿ ಕಣೋ. ನನ್ನಂತ ಫ್ರೆಂಡ್ ಕೋಟಿಗೊಬ್ಬ ಸಿಗೋದು. ಮಹಾಭಾರತದಲ್ಲಿ ರಾಮನಿಗೆ ಬಲರಾಮಂತರ, ಮಹಾಭಾರತದಲ್ಲಿ ರಾಮ ಬಲರಾಮ ಹೆಂಗೋ. ಎಂಡಿಂಗ್ ಅಲ್ಲಿ ಕಾಮಿಡಿ ಇರ್ಲಿ ಅಂತ. ನಿನ್ ಕಾಮಿಡಿಗೆ ನನ್ ಎಕಡ ತುಳ್ಕ ಮುಚ್ಚಿಕೊಂಡು ಫೋನ್ ಇರೋ. ಮಚ್ಚ ಒಂದ್ ಮಾತಾಡ್ಲ ಹೇಳ್ ಮಚ್ಚ. ನಿನ್ನೆ ನನ್ ಟನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ್ಚ? ಟನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ್ಚ ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನಾನ್ ನಮ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನೆಂದ್ರಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೋ ಅವತ್ತಿನ ನೆಕ್ಸ್ಟ್ ದಿನ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ, ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ಸಾಯದೆಲ್ಲ ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಏನ್ ಜೀವನ ಗುರು ನಮ್ದು. ಕಾಲೇಜಿಗೆ ಬಂದ್ರು ಒಂದ್ ಹುಡುಗಿನೂ ಮಾತಾಡ್ಸೋದೇ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಒಂದ್ ಎಕ್ಸ್ಟ್ರಾ ಪೆನ್ ಇದ್ರೆ ಕೊಡ್ತೀರಾ? ಹಾ ಇದೇ ತಗೊಳ್ಳಿ. ಥ್ಯಾಂಕ್ ಯು ಅಣ್ಣ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನಮ್ಮನ್ನ ನೋಡ್ಲಿಕ್ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ ನಾವು ಬರ್ಬಾರ್ದ? ಬರಾದ್ ಬಂದಿದಿ, ಬಾನೆ ತಿಕ್ಕಿ ಹೋಗ್ಬಿಡು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು.